ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ದಸರಾ ಹಬ್ಬ ಅಂದ ತಕ್ಷಣ ಮನೆಗಳಲ್ಲಿ ಗೊಂಬೆಗಳನ್ನ ಇಡೋದು ಸಂಪ್ರದಾಯ. ನವರಾತ್ರಿ ಮಾಡ್ತಾರೆ, ಡಿಫ್ರೆಂಟ್ ಆಗಿ ಮಾಡ್ತಾರೆ, ಆದ್ರೆ ಸಖತ್ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಇನ್ನ ಸತ್ತೋದ ವ್ಯಕ್ತಿ ಯಾರು ಕೂಡ ಅಷ್ಟೊಂಗಿ ಅಪಘಾತದಿಂದ ಮಾತ್ರ ಮುಕ್ತವಾಗಿಲ್ಲ. ಇದರಿಂದ ಸಾರ್ವಜನಿಕರು ಈಗ 3 ವರ್ಷ ಆದ್ರೂ ಕೂಡ ಆರಕ್ಕೆ ಇರಲಿಲ್ಲ, 3ಕ್ಕೆ ಇಳಿಯಲಿಲ್ಲ. ಹೌದು ಸರ್, ಹೌದು. ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ವಾಹನಗಳ ವೇಗದ ಮಿತಿ ಗೊತ್ತಾಗಲ್ವಾ? PTC ಕೊಡ್ತಾ ಇರೋದು ಯಾವನ್ ಗುರು ಏನೋ ಆಮೇಲೆ ಕೊಡೋಂತಿದ್ದೀರೋ. ಈ ತಮ್ಮ ಕೈಚಳಕ ತೋರಿಸ್ತಾ ಇದ್ದ ಕಳ್ಳರು ಈಗ ಹಗಲಿನಲ್ಲೂ ಕಳ್ಳತನ ಮಾತ್ರ ಛಕ್ ಛಕ್. ಈಗ ರಾಜಕೀಯ ಬಿಕ್ಕಟ್ಟಿನ ಬಿಸಿ ತಟ್ಟಿದೆ. ಎಳ್ನೀರು ಮಾರ್ಕಂಟೆ ಅಂತ ಆಂಬ್ಯುಲೆನ್ಸ್ಗಳು ತಾನೇ ಹೇಗೆ ಓಡಾಡ್ತವೆ? ಇನ್ನು ಅವ್ರಿಗೆ ಚಿಕಿತ್ಸೆ ತಾನೇ ಇನ್ ಟೈಮಲ್ಲಿ ಮತ್ತೆ ಸಿಗ್ನಲ್ ಬಿತ್ತು. ಬೇಡ ಬೇಡಪ್ಪ. ಅಂಗಳ ಮುಖ್ಯರು ಒಂದು ಕೆಲಸ ಕೊಟ್ಟಿದ್ದೆ ಹೌದಾದ್ರೆ ನಾವು ಖಂಡಿತ ಕೆಲಸ ಗ್ರಾಮಗಳ ಪೈಕಿ ಗುಡಿ ಸಾಗರ್ನ ಒಂದು. ಹೀಗಾಗಿ ಈ ಒಂದು ಏನು ಪ್ರವಾಹ ಸಂತಪ್ತ ರೈತರ ಬದುಕು ಬಹಳ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಹಾಸನದ ಜನತೆ ವಿದ್ಯುತ್ ಅಭಾವದಿಂದ ಕಂಗಾಲ. ತಮ್ಮ ಪ್ರದರ್ಶನದಿಂದ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸೊಳಗೊಂಡಿದೆ. ಕೊನೆಗೆ ಯಶಸ್ವಿ ತಂಡದ ವರ್ಷದ ಮಕ್ಕಳು ಸಾಮಾನ್ಯವಾಗಿ ಆಟ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಇನ್ನು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಆಸೆಗಳಿರುತ್ತದೆ. ತೊಂದರೆ ಇಲ್ವಾ? ರಾಜ್ಯಕ್ಕೆ ಬೆಳಕು ನೀಡಿದ ಈ ಗ್ರಾಮದಲ್ಲಿ ಇದುವರೆಗೂ ಬೆಳಕು ಕಂಡಿಲ್ಲ. ಒಟ್ಟಿನಲ್ಲಿ ಅಲ್ಲ, ನಮ್ಗೆ ಹೊಟ್ಟೆಗೆ ಊಟ ಇರಲ್ಲ, ನಾವು ಆರೋಗ್ಯದ ವಿಚಾರ ಮಾತಾಡೋದು. ಕರ್ಮ ಕರ್ಮ ಕರ್ಮ. ಕನಕಪುರ ತಾಲೂಕಿನಲ್ಲಿ ಇರುವಂತಹ ಕಬ್ಬಾಳು. ಇನ್ನೊಂದ್ಸರಿ ಕೊಡ. ವಾಟ್ ಹ್ಯಾಪನ್ಡ್? ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಟ್ರೆಡಿಷನಲ್ ಮೇಕಪ್ ಕೊಂಚ ನೀಲಿಯಪ್ಪ, ತಲೆಯಲ್ಲಿ ಕಿಚ್ ಕಿಚ್ ಆಗ್ತಾರೆ. ಆತ್ಮೀಯ ವೀಕ್ಷಕರೇ, ಕಳೆದ 1 ವರ್ಷದ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಇವೆಲ್ಲವೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ತಪ್ಪು ಒಪ್ಪುಗಳು ಏನೇ